ಇವ್ರು ಬರಲೇ ಇಲ್ಲ ರಂಗಕ್ಕಯ್ಯರಿಗೆ ಸೇವಂತಿಗೆ ಹೂವು ಬಿಡ್ಸಕ್ ಹೋಗೋಣ ಅಂತಾನ ಹೇಳಿತ್ತು. ಭಾಗ್ಯಕೈನೂ ಆ ಮಂಗಮ್ಮನು ಬರ್ತೀನಿ ಅಂತ ಹೇಳಿದ್ರು, ಬರಲೇ ಇಲ್ವಲ್ಲ. ಯೋಟತ್ತಿಗೆ ಬರ್ತಾರೋ ಏನೋ. ಇಲ್ಲೇ ನೆಳ್ಳ ನಿಂತ್ಕೊಂಬ ಕ್ಷಣವತ್ತು. ಅಯ್ಯೋ ಬಾರೆ ಮಂಗಿ, ಯೋಟತ್ ಬರ್ತೀರ ತಾಯಿ. ನಾನಂತೂ ನವಾಗಿಂದ ಮಂತಾಗೆ ಕೂಕೊಂಡಿದ್ದೆ, ಯಾರನ್ನ ಬರ್ತಾರೇನೋ ಅಂತ ಬರಲಿಲ್ಲ. ಇರು ಭಾಗ್ಯಕಯ್ಯ, ಅಲ್ಲಿ ಊರ್ ಮುಂದಿರು, ಅಲ್ಲಿ ಜಗಳ ಕಟ್ಟೆತಾಗೆ ಬರ್ತೀವಿ ಅಂತ ಅಂತು. ಬರಲೇ ಇಲ್ಲ ನೋಡ ಭಾಗ್ಯಕೈನೂ. ಬಾ ಬಾ ಜಲ್ದು. ಓ ನಮ್ಮನೆಗೂ ಯಾಯಪ್ಪ ಉಂತಿತ್ತು, ಎಲ್ಲ ತಟ್ಟೆ ಪಟ್ಟೆ ತೊಳೆದಿಕ್ಕಿ ಹೋಗೋಣ ಅಂತ ಚೆನ್ನಾವತ್ತು ತಡವಾತು ಕಣಕ. ನಡಿ ಹೋಗೋಣ ನಾವಂಗೆ. ಅವಕ್ಕೈ ಬರುತ್ತಂಗೆ ಇನ್ಯಾರು ಬರ್ತಾರೆ? ಇನ್ಯಾರು ಬರ್ತಾರಮ್ಮ? ನಿಂಗಕೈನ ಬರುತ್ತೇನೋ, ನಿಂಗಕೈನೋ ಅಥವಾ ಗುಂಡಜ್ಜಿನೋ ಯಾರಾದ್ರೂ ಬರ್ತಾರೇನೋ ಗೊತ್ತಿಲ್ಲ. ಒಟ್ನಲ್ಲಿ ಭಾಗ್ಯಕೈ ಬರುತ್ತೆ. ಹೌದೇನು? ಸರಿ ಬರ್ಲಿರು ಭಾಗ್ಯಕೈನೂ, ಹಂಗೆ ಜೊತೆಗೆ ಹೋಗೋಣ ಅಂತ ಮೂವಾರನ್ನು ಮಾತಾಡ್ಕೊಂಡು. ಅದಕ್ಕೆ ನಾನು ಕಾಯ್ತಾ ಇದ್ದೀನಿ. ಒಬ್ಳೆ ಹೋಗೋದೇನು ಬೇಜಾರಾಗುತ್ತೆ, ತಲೆಗಾಲ ನಡ್ಕೊಂಡು ಹೋಗೋಟಿಗೆ ಬರ್ಲಿ ಅಂತ ನಿಂತ್ಕೊಂಡೆ. ರಂಗಕ್ಕೈ ತಿರುಗಿ ಬೈಕೆ ಮತ್ತೆ ತಡವಾಗಿ ಹೋದ್ರಿ. ಇವ್ರೇ ಹೊಟ್ಟತಿಗೆ ಬರ್ತಾರ ಏನ, ಕೂಲಿ ಮಾತ್ರ ಪೂರ್ತಿ ಕೂಲಿ ಕೇಳ್ತಾರೆ. ಬರೋದು ನೋಡಿರಿ 10:30 11 ಗಂಟೆ ಆಗುತ್ತೆ ಅಂತ ಬೈಕ್ ಅಂತಾರೆ. ಕೂಲಿ ಕೊಡ್ತಾರ, ಕೂಲಿ ಕೊಡ ಹಂಗೆ ಕೊಡ್ತಾರೆ ನಮ್ಮ. ನಾವು ಟೈಮಿಗೆ ಸರಿಯಾಗಿ ಹೋಗ್ಬೇಕಮ್ಮ. ಹೌದು ಕಣಕ, ಟೈಮಿಗೆ ಸರಿಯಾಗಿ ಹೋದ್ರೇನೆ ಪಾಪ ಅವ್ರಿಗೂ ಕೆಲಸ ಮಾಡ್ಕೊಡ್ಬೇಕಲ್ಲ. ಕೊಡ ಕೂಲಿಗಾದ್ರೆ ನಾವು. ಮತ್ತೆ ಇನ್ನೇನು ಸಮಾಚಾರ ಮಂಗಿ? ಅಲ್ಲ ಇಲ್ಲಿ ನಿಮ್ಮ ಮನೆಯಾಗ ಇವಾಗೆಲ್ಲನ ಕೂಲಿ ಹೋಗ್ತಾನೆ ನಿನ್ ಗಂಡ? ನಿಮ್ಮ ಅತ್ತೆ ಮನೆ ಕೆಲಸ ಎಲ್ಲ ಮಾಡ್ತಾಳ? ಮಾಡ್ತೈತಿ ಇವಾಗ. ನನ್ನ ಗಂಡನೂ ಕೆಲ್ಸಕ್ಕೆ ಹೋಗ್ತಾರೆ. ಒಳ್ಳೇದಾಯ್ತು ಬಿಡು, ನೀನು ಪಂಚಾಯತಿ ಕಲೆ ಹಾಕದ್ಕನು ಸರಿ ಆಯ್ತು. ನಮ್ಮತ್ತೆ ನನ್ನ ಗಂಡನು ಹಂಗೆ ಮಾಡೋರು. ಮೊದ್ಲು ನಾನು ಅಷ್ಟೇನೆ ಅಡಿಗೆ ಮಾಡ್ತಿರ್ಲಿಲ್ಲ, ಉಂಬಕ್ಕಿರಿಸ್ತಿರ್ಲಿಲ್ಲ. ನಾನು ಅಷ್ಟೇ ಉಂಡು ಸುಮ್ಮನೆ ಆಗ್ತಿದ್ದೆ. ಅವಾಗ ಅವರಾಗಿ ಅವರೇ ಬುದ್ಧಿ ಕಲ್ತ್ಕೊಂಡ್ರು. ಹೌದೇನು? ನಿಂದು ಒಂಥರ ನನ್ನ ಪರಿಸ್ಥಿತಿನೇ ಅಲ್ವೇ? ಹ್ಞೂ ಕಣೆ, ನಾನು ಒಂಥರ ಅನಾಥೆ, ನೀನು ಒಂಥರ ಅನಾಥೆನೆ. ನನಗೆ ಅನಾಥೆ ಅಂದರೆ ನಮ್ಮ ಅಣ್ಣ ಇದ್ದಾರೆ, ಆದರೆ ಏನು ಮಾಡೋದು, ಅವರು ನಮ್ಮ ಕಡೆಗೆ ನೋಡೋದೇ ಇಲ್ಲ. ನಿನಗೆ ಯಾರನ್ನ ಇದ್ದಾರೋ ಹಿಂಗೆ? ಅಣ್ಣ ತಮ್ಮ ಅಂತ ಯಾರೂ ಇಲ್ಲ, ನಮ್ಮ ಸಂಬಂಧಿಕರು ಇದ್ದಾರೆ. ಆದರೆ ಅವ್ರು ಯಾರೂ ನಾನು ಮನೆ ಹತ್ರ ಹೋದ್ರೂ ಮಾತಾಡ್ಸಲ್ಲ, ಅದಕ್ಕೆ ನಾನು ಹೋಗಲ್ಲ. ಏನ್ರಮ್ಮ ಅಕ್ಕ ತಂಗಿರಿದ್ದಂಗಿದ್ದೀರಾ ಇಬ್ರು? ಇಲ್ಲಿ ನಿಂತ್ಕೊಂಡು ಮಾತಾಡ್ತಾ ಇದ್ದೀರಾ? ನಡೀರಿ ಹೂವು ಬಿಡ್ಸಕ್ ಹೋಗೋಣ ಜಲ್ದು. ರಂಗಕ್ಕಯ್ಯ ಆಮೇಲೆ ಬೈಕ್ ಎಂತಾಳೆ, ಇಟ್ಟತ್ತಾರು ಬರ್ಲಿಲ್ಲ ಕುಲೇರು ಅಂತಾನೆ. ಹೌದೇನ್ ಭಾಗ್ಯಕಯ್ಯ? ನಾವು ನಿನ್ಗೋಸ್ಕರನೇ ಕಾಯ್ತಾ ಇದ್ವಮ್ಮ, ನಿಂದೆ ತಡವಾಗಿದ್ದು. ನಾನೇ ಮೊದ್ಲು ಬಂದಿದ್ದು, ಆಮೇಲೆ ಇವಳು ಬಂದ್ಲು. ನೀನ್ ಬರ್ಲಿ ಅಂತ ನಾವು ಇಲ್ಲೇ ಮಾತಾಡ್ಕೊಂಡು ನಿಂತ್ಕೊಂಡ್ವಿ. ಮೂವರು ಹೋಗೋಣ ಜೊತೆಗೆ ಅಂತ. ತಿರುಗಿ ನೀನ್ ಬೈಕ್ ಅಂತೆಲ್ಲ ಬಿಟ್ಟು ಅದೇ ಹೋಗ್ಯವ್ರೆ ಅಂತಾನ, ಅದಕ್ಕೇನೆ ನಿಂತ್ಕೊಂಡಿದ್ವಿ. ಬಾ ಹೋಗೋಣ. ನಡೀರಮ್ಮ ನಡೀರಿ, ಏನಿನ್ನ ಟೈಮ್ ಆಗಿಲ್ಲ, ಐತೆ ಇನ್ನ ಒಂದು 10 ನಿಮಿಷ ಐತೆ. ನಡೀರಿ, ಹತ್ತತ್ತಿಗೆ ಹೊಲಕ್ಕೆ ಹೋಗ್ತೀವಿ. ಅಲ್ಲ ಕಣಿ ಮಂಗಿ, ನಿಮ್ಮ ಅತ್ತೆನೂ ಕರ್ಕೊಂಡ್ಬರ್ಬೇಕಾಗಿತ್ತು ಹೂವು ಬಿಡ್ಸಕ್ಕೆ. ಏನು ಹೂವು ಬಿಡ್ಸೋದೇನು ಅಂತ ಎತೆ ಇಲ್ಲ, ಏನೂ ಇಲ್ಲ. ಏನಪ್ಪ, ಅಯ್ಯೋ ನಮ್ಮ ಅತ್ತೆ ಎಲ್ಗನ ಕೂಲಿ ಹೋಗೋಣ ಬಾ ಅಂದ್ರೆ ನನ್ನ ಕೈಲಿ ಆಗಲ್ಲ. ಸೊಂಟ ನೋವು, ಮೊಣಕಾಲು ನೋವು, ಹೊಟ್ಟೆ ನೋವು ಅಂತ ಹೇಳ್ತೈತಿ. ಅದಕ್ಕೆ ಅತ್ತ ಮನೆ ಕೆಲಸನಾದ್ರೂ ಮಾಡ್ಕೊಂಡಿರ್ತೈತಿ ಅಂತ ಬಂದೆ. ಎದ್ದತ್ತಾಗ ನಾನೇ ಮಾಡ್ಬೇಕು. ಅಡುಗೆ ಪಡಿಗೆ ಎಲ್ಲ ಅಡುಗೆ ಮಾಡಿಕ್ಕಿ, ಅವ್ರ ಗುಂಬಾಕಿ ಇಕ್ಕಿ, ತಟ್ಟೆ ತೊಳೆದು ಮುಸೆ ತೊಳೆದಿಕ್ಕೆ ಬರ್ತೀನಿ. ಏನೋ ಮಧ್ಯಾಹ್ನ ತಂದಿಟ್ಟು ನೆಲಪಲ್ಲ ಒರೆಸುತ್ತೆ, ಸಾಯಂಕಾಲ ಅಡುಗೆ ಮಾಡುತ್ತೆ ನಮ್ಮ ಅತ್ತೆ. ನೀರು ಪರು ತಂದೊಯ್ಯುತ್ತೆ, ಕಸ ಹೊಡೆಯುತ್ತೆ ಎಲ್ಲನ. ಪಂಚಾಯತಿ ಕಲೆ ಹಾಕಿ ಎಲ್ಲ ಸ್ಮಕೈನು ಗುಂಡಜ್ಜಿ ಹೇಳ್ದಾಗಿಂದನ ಇವಾಗ ಚೆನ್ನಾಗಿ ಮಾಡ್ತಾರೆ ಎಲ್ಲ ಕೆಲಸನ. ಹೌದೇನು? ಎಲ್ಲ ಮಾಡ್ತಾರ? ಅದಕ್ಕೆ ಮತ್ತೀಗ ಬಗ್ಸಾರಿದ್ರೆ ಬಗ್ಗೆ ಬಗ್ತಾರೆ ಅಂತ ಹೇಳೋದು. ಇಷ್ಟು ದಿನ ಅಲ್ಲಿ ಇಲ್ಲಿ ಕಳ್ತನ ಮಾಡ್ಕೊಂಡು ಕಾಯಿ ಅಂತೆ ತರಕಾರಿ ಅಂತೆ ಅದು ಇದನ್ನು ಮಾರ್ಕೊಂಡು ಜೀವನ ಮಾಡೋರು. ನಿಮ್ಮ ಅತ್ತೆನೋ ನಿನ್ ಗಂಡನು. ನಿಮ್ಮ ಅತ್ತೆ ಕೇಳಿದ್ರೆ ನನಗೆ ಗೊತ್ತಿಲ್ಲಪ್ಪ, ಅವ್ನು ಹೇಳ್ತಾನೋ ಏನೋ ಅಂತಾನ ಹೇಳೋದು. ಈಗ ಹೆಂಗೋ ನೀನ್ ಬರತ್ತಿಗೆ ಬುದ್ಧಿ ಕಲಿಸ್ತಾ ಇದ್ಯಾ. ಮಾಡ್ತಾರೆ ಎಲ್ಲನ. ಆದ್ರೆ ಏನ್ ಮಾಡೋದು, ಎಲ್ಲ ದುಡ್ಡುನು ನಮ್ಮ ಅತ್ತೆ ಕೈ ತಗೊಂಡೋಗಿ ಕೊಡ್ಬೇಕು. ಏನೇ ಬೇಕು ಅಂದ್ರೂ ನಮ್ಮ ಅತ್ತೆನೇ ಕೇಳ್ಬೇಕು ನಾನು. ಅದೇ ಬೇಜಾರ್ ಕಣಕ. ಹೌದಾ? ಯಾಕೆ? ಅಲ್ಲ ಕೂಲಿ ಹೋಗೋಳು ನೀನು, ಯಜಮಾನಿಕೆ ಮಾಡೋದು ನಿಮ್ಮ ಅತ್ತೆನಾ? ನಿಮ್ಮ ಅತ್ತೆ ಕೈಗೆ ಯಾಕೆ ಕೊಡ್ತೀಯಾ? ನೀನೇ ಮನೆಗೆ ಏನೇನು ಬೇಕಾದನ್ನೆಲ್ಲನ ತಗೊಂಬ. ನಿನ್ ಗಂಡನ ದುಡ್ಡುನು ನೀನೇ ಇಟ್ಕೊಂಡು ಎಷ್ಟು ಬೇಕಷ್ಟ ಮನೆಗೆಲ್ಲ ಸಾಮಾನು ತಗೊಂಬ. ಗಂಗಿ ಹಂಗೆ ಮತ್ತೀಗ ಗಂಗಿ ಕೈಗೆ ಕೊಡೋದು ಅವಳ ಗಂಡ ಅಲ್ವೇನೆ ಗಂಗಿ? ಹೌದು ಕಣೆ ಮಂಗಿ. ನನಗೂ ಮೊದ್ಲು ನಮ್ಮ ಅತ್ತೆ ಎಲ್ಲ ವ್ಯವಹಾರ ಮಾಡೋದು, ಆಮೇಲೆ ಹಿಂಗೆ ಬಗ್ಗಿಸ್ತೆ ಅವ್ರನ್ನ. ಈಗೆಲ್ಲನ ನಾನೇ ನೋಡ್ಕೊಂಬೋದು. ಆದ್ರೆ ನಂದು ಹಂಗಲ್ವಲ್ಲಕ್ಕ, ಏನ್ ಮಾಡೋದು, ನಮ್ಮ ಅತ್ತೆ ಅಲ್ವಾ ಅಡುಗೆ ಪಡಿಗೆ ಮಾಡೋದು. ಅದಕ್ಕೆ ಏನಾದ್ರು ಸಾಮಾನು ಬೇಕಂದ್ರೆ ಖಾಲಿ ಆದ್ರೆ ತರಬೇಕಲ್ಲ, ನಾನೆಲ್ಲ ನೋಡ್ಕೊಂತೀನಿ. ನೀನು ಕೂಲಿ ಹೋಗಿ ದುಡ್ಡು ತಂದು ಕೊಡು ನನ್ನ ಕೈಗೆ ಅಂತಾನ ಹೇಳೈತೆ, ತಗೊಂಡೋಗಿ ಕೊಡ್ತೀನಿ. 10 ರೂಪಾಯಿ ನನ್ನ ಹತ್ರ ಇಟ್ಕೊಂಡು ಬಿಡಲ್ಲ. ನಿನ್ ತೊತ್ತೈಲಿ ನೀನೇನಲ್ಲ ಅಲ್ಲಿ ಮನೆ ಮಾಡಾಕೋದು, ನಾನು ಮಾಡಾಕೋದು. ನಿಂಗೇನಾರು ಬೇಕು ಅಂದರೆ ನಾನು ಕೇಳು, ನಾನೆಲ್ಲ ಕೊಡ್ತೀನಿ ಅಂತ ಹೇಳ್ತೈತಿ. ಅದಕ್ಕೆ ಬಿಡತ್ಲಾಗಂತ ಸುಮ್ಮನೆ ಆಗಿದ್ದೀನಿ. ನನ್ನ ಗಂಡನೂ ಕೂಲಿ ಹೋಗಿದ್ದ ತಂದು ಕೊಡ್ತೈತಿ ನಮ್ಮ ಅತ್ತೆ ಕೈಗೆ. ನಮ್ಮ ಅತ್ತೆ ಹಿಡ್ಕೊಂತೈತಿ, ಹಿಡ್ಕೊಂಡು ಅದೇನೇನು ಮಾಡಾಕ್ತೈತೋ. ಬರೀ ದಿನಾನ ಗೊಜ್ಜಿಗೆ ಸಿಕ್ಕದೆ ಜಾಸ್ತಿ ಸರಿಯಾಗಿ ಮಾಡೋದೇ ಇಲ್ಲ ಸಾರ. ನನಗಂತೂ ಬೇಜಾರಾಗುತ್ತೆ ಕಣಕ. ಮಾಡ್ತಿಲ್ವೇ ತಿನ್ನು ಮಾಡಿರೋದನ್ನ ಅಂತಾನ ಬೈತೈತಿ. ಹೌದಾ? ಹಂಗಾದ್ರೆ ನಿನ್ನ ಹತ್ರ ದುಡ್ಡು ಇಸ್ಕೊಂಡು ಏನು ತರಕಾರಿ ತಂದು ಸಾರು ಮಾಡಲ್ವೇನು?
ಇಲ್ಲ ಕಣಕ, ಯಾವತ್ತೋ ಒಂದ್ ದಿವಸ ಅದು ಎಲ್ಲಾದ್ರೂ ಪುಕ್ಸಟ್ಟೆ ಹೊಲ್ದಾಗ ನಾನು ಕಿತ್ಕೊಂಡು ಹೋಗಿರ್ತೀನಲ್ಲ ಹಸಿರಾಗಿ ಟಮಾಟೆನೆ ಅದನ್ನ ಕೂಲಿ ಓದಿದಾಗ ಅವ್ರ ಹೊಲ್ದಾಗೆ ಆದವಾಗ ಮಾಡೋದಷ್ಟೇನೆ. ಇಲ್ಲಾಂದ್ರೆ ಯಾವ ತರಕಾರಿ ಸಾರು ಮಾಡೋದೇ ಇಲ್ಲ, ಬರೀ ಹುಳಿಕಾಳು ಬಸ್ಸಾರು ಬಿಟ್ರೆ ಹೊಲ್ದಾಗ ಸೊಪ್ಪು ಕಿತ್ಕೊಂಬಂದು ಮಾಡೋದು, ಆಮೇಲೆ ಗೊಚ್ಚ ಕಿವ್ಸೋದು, ಇದೆ ದಿನ ಇದೇನೆ. ಹೌದಾ? ಅಯ್ಯೋ ದೇವ್ರಿ, ಅಲ್ಲ ದುಡ್ಡೆಲ್ಲ ಏನ್ ಮಾಡ್ತಾಳೆ ಮತ್ತೆ ಮತ್ತೆ? ನಡಿ ಹೋಗ ನಂಗೆ ಜಲ್ಜಲ್. ಈ ಕೂಲರ್ ಇನ್ನು ಏಟತ್ತಿಗೆ ಬರ್ತಾರಪ್ಪ, ಹಾಲೇನೆ 10 ಗಂಟೆ ಆತು. ಅಯ್ಯ ಜಲ್ದಿ ಬರ್ರಿ ಅಂತ ಹೇಳಿ ಬಂದಿದ್ದೀನಿ. ಆ ಗಂಗಿಗೂ ಮಂಗಿಗೂ ಆ ಭಾಗ್ಯಮ್ಮಗೂನು ಬರ್ಲೇ ಇಲ್ವಲ್ಲ ಈಟತ್ತಾದ್ರೂ. ಜಲ್ದಿ ಬರೋಣ ಅಂಬಲ್ಲ. ಸಾಯಂಕಾಲಕ್ಕೆ ಸರಿಯಾಗಿ ಹೇಳಿ ಕಳಿಸ್ತೀನಿ ಇರು, ನಾಳೆಗೆ ಹೊತ್ತು ಮುಂಚೆ ಬರಂಗಿದೆ ಬರ್ರಿ, ಇಲ್ಲ ಅಂದ್ರೆ ಬರ್ಲೇಬೇಡ್ರಿ ಅಂತೀನಿ. ಕೂಲಿ ಮಾತ್ರ ಪೂರ್ತಿ ಕೂಲಿ ಇಸ್ಕೊಂತಾರೆ, ಬರೋದು ಮಾತ್ರ 10:30-11 ಗಂಟೆ ಆಗುತ್ತೆ. ಇಟತ್ತಿಗೆ ಒಂದು ಅರ್ಧ ಸಾಲ ಹೊಡ್ಬೋದಾಗಿತ್ತು, ಜಲ್ದಿ ಬಂದಿದ್ರಿ. ನಡಿ ಹೂವು ಬಿಡಿಸ್ತಾನ ಮಾತಾಡೋಣ. ಅವ್ರಿಗೆ ಇನ್ನನ ಬುದ್ಧಿ ಬಂದಿಲ್ಲ ನಿಮ್ಮ ಅತ್ತಿಗೂ ನಿನ್ ಗಂಡುಗುನು. ನಡೀಲಿ ಹೇಳ್ತೀನಿ ಅದೇನ್ ಮಾಡೋದು ಅಂತಾನೆ. ಏನ್ ರಂಗಮ್ಮನವರು ಯಾವಾಗ ಬಂದ್ರಿ? ನಾನ್ ಬಂದಾಲೇನೆ ಬಹಳ ಹೊತ್ತಾಯ್ತು. ನೀವೇನ್ರಿ ಬಗ್ಗೆ ಜಲ್ದಿ ಬರ್ರಿ ಅಂದ್ರೆ ಇಟತ್ತೆ ಮಾಡೋದು. ಅಯ್ಯ ಬಿಡಿಸ್ರಿ. ನಾವಿನ್ ಏಟತ್ತು ಬಂದಿದೀವಿ, ಟೈಮ್ ಸರಿಯಾಗಿ ಬಂದಿದೀವಿ. 10 ಗಂಟೆ ಇನ್ನ ಇವಾಗಿನ ಏನೋ ಒಂದು 5 ನಿಮಿಷ ಹೆಚ್ಚು ಕಮ್ಮಿ ಆಗಿರ್ಬೋದು ಅಷ್ಟೇನೆ. ಬಿಡು, ಟೈಮ್ ಸರಿಯಾಗಿ ಬಂದಿದೀವಿ. ಸರಿ ಆತಮ್ಮ, ಬಿಡಿಸ್ರಿ ಜಲ್ದಿ ಹೂವನ. ಸಂತೆಗೆ ತಗೊಂಡೋಗಿ ಕೊಟ್ಟು ಬರ್ಬೇಕು. ಚೆನ್ನಾಗಿ ಹೊಡೆದಿತ್ತು ಕಣಕ ಹೂವ, ಸೇವಂತಿಗೆ ಹೂವ. ಇದೆಲ್ಲ ನಿಮ್ದೇನಾ ಹೊಲ? ನಮ್ದಲ್ಲ ಕಣಮ್ಮ, ಲಸ್ಮಕ್ಕರ್ದು. ನಾವು ಹೂವು ಕೋರಿಗೆ ಮಾಡ್ತಾ ಇದೀವಿ ವರ್ಷ 1 ಎಕರೆ. ಅದಕ್ಕೆ 1 ಎಕರೆಗೆ ಸೇವಂತಿಗೆ ಹೂವು ಹಾಕಿದೀವಿ. ಈ ಸರಿ ಚೆನ್ನಾಗಿ ಹೂವಿನ ರೇಟ್ ಬೇರೆ ಚೆನ್ನಾಗೈತೆ, ಅದಕ್ಕೇನೆ ಹಾಕಿದೀವಿ. ನಮ್ಮಯ್ಯಪ್ಪ ಹಾಕೋಣ ಅಂತಾನ ಹಾಕೈತಿ. ಬಿಡಿಸಿ ಜಲ್ದಿ ಹೋಗ್ಬೇಕು ಮಾರ್ಕೆಟಿಗೆ ತಗೊಂಡು. ಹಂಗೆ ಬಿಡಿಸ್ರಿ, ನಾನು ಬಿಂದಿಗೆನ ಅಲ್ಲಿ ನೆಳಕ್ಕೆ ಬಂದಿದ್ದೆ, ಈ ತಗೊಂಬತ್ತೀನಿ. ನೀರ ತಿರ್ಗ ಆಮೇಲೆ ಅಗಲಾಗ್ಲಾನ ನೀರು ಅಂದ್ರೆ ಅಗಲಾಗ್ಲ ಅಲ್ಗೋ ಓದ್ಕೊ ಬರ್ಬೇಕಾಗುತ್ತೆ. ಸರಿ ಆತು, ಹೋಗು ತಾಂಬರಾಗ ಹೋಗಿ. ನಮಗೂ ನಡ್ಕೊಂಬಂದಿಕ್ಕೆ ಬಾಯರ್ಸ್ಬಿಟ್ಟೈತೆ, ಒಂದಿಷ್ಟು ಕುಡಿಯೋಣ. ಈಗಿನ ಬಂದಿದ್ಯಾ ಬಿಡ್ಸೆ ತಾಯಿ, ಒಂದ್ಸಾಲ ಹೊಲ್ಡು ಆಮೇಲೆ ನೀರು ಕುಡಿವಂತೆ. ಇನ್ನು ಈಗ ಬಂದ ಅಲ್ಲೇ ನೀರು ಕುಡಿತೀನಿ ಅಂತೀಯಲ್ಲೇ ಭಾಗ್ಯಮ್ಮ. ಬಿಡಿಸಿ ಜಲ್ದಿ ಆಗ್ಬೇಕು. ಆಯ್ತು ಹೇಳ ತಾಯಿ, ಬಿಡಿಸ್ತೀವಿ. 4 ಗಂಟೆಗೆ ತಾನೇ ನಿಮ್ಮಯ್ಯಪ್ಪ ತಗೊಂಡೋಗೋದು ಮಾರ್ಕೆಟ್ಗೆ, ಅಷ್ಟೊತ್ತಿಗೆ ಒಂದು ಅರ್ಧ ಬಿಡಿಸಿರ್ತೀವಿ, ತಗೊಂಡೋಗಿ ಹಾಕ್ಬರ್ಲಿ. ನಾಳೆ ಕರ್ದ ಬಿಡ್ಸಕ್ಕಾಗುತ್ತೆ ಬಿಡು, ಒಂದೇ ದಿವಸ ಏನಾಗಲ್ಲ. ಲೇ ಮಂಗಿ, ದುಡ್ಡೆಲ್ಲನ ನೀನೇ ಇಚ್ಚ ಕೊಡಕ್ ಹೋಗ್ಬೇಡ ನಿಮ್ಮ ಅತ್ತಿಗೆ. ಆಮೇಲೆ ಇಷ್ಟಕ್ಕೂ ಅಷ್ಟಕ್ಕೂ ಕೈ ಒಡ್ಬೇಕಾಗುತ್ತೆ. ತರಕಾರಿ ಬೇರೆ ತರಲ್ಲ ಅಂತೀಯ, ನಿನ್ ಗಂಡನ್ ತಗೋ ಅಷ್ಟೇನೆ. ಜೋರ್ ಮಾಡಿ ನೀನ್ ಇಸ್ಕೊಂಡು ನಿನ್ ದುಡ್ಡು ನಿಂತಾಗೆ ಇಕ್ಕೊಂಡು ಮನೆಗೆ ತರಕಾರಿ ಏನೇನ್ ಬೇಕು, ಬೇಳೆಕಾಳು ಬೆಲ್ಲ ಏನಾರು ಬೇಕು ಅಂದ್ರೆ ತಗೊಂಬಂದ್ ಕೊಡು. ನಿಮ್ಮ ಅತ್ತೆ ಬರೀ ಅಡಿಗೆ ಮನೆ ಮಾಡ್ಕೊಂಡು ಮನೆ ಕೆಲಸ ಮಾಡ್ಕೊಂಡು ಇರ್ಲಿ. ನೀನೆಲ್ಲ ತಗೊಂಡೋಗಿ ಕೊಟ್ರೆ ಅಷ್ಟೇನೆ, ನಿಮ್ಮ ಅತ್ತೆ ಇಕ್ಕೊಂಡು ಮಜಾ ಮಾಡ್ತಾಳೆ ಅಷ್ಟೇನೆ. ಹುಷಾರು, ನೀನ್ ದುಡಿಯೋದು ಆಮೇಲೆ ನಿಮ್ಮ ಅತ್ತೆ ಮಜಾ ಮಾಡೋದು ಅನ್ನಂಗೆ ಆಗುತ್ತೆ. ಅಯ್ಯೋ ಏನ್ ಮಾಡೋದಕ್ಕ, ಏನಂದ್ರು ನಮ್ಮ ಅತ್ತೆ ನನ್ನ ಮಾತೆ ಕೇಳಲ್ಲ. ನೀನ್ ಹೇಳ್ದಂಗೆ ನಾವು ಮನೆ ಕೆಲಸ ಮಾಡ್ತಾ ಇಲ್ವೇ? ನನ್ನ ಮಗ ಕೂಲಿ ಹೋಗ್ತಿಲ್ವೇ? ನೀನು ನೆನ್ನೆ ಮನೆ ಬಂದಿರೋಳು, ನೀನೇನೆ ಯಜಮಾನಿಕೆ ಮಾಡೋದು ದುಡ್ಡಿಕ್ಕೊಂಡು. ನಾವ್ ಹೇಳ್ದಂಗೆ ಕೇಳ್ಕೊಂಡು ಇರ್ಬೇಕು. ನೀನು ಕೂಲಿ ಹೋಗಿ ದುಡ್ಡು ತಂದು ಕೊಡ್ಬೇಕು ಅಂತಾನ ಬೈತೈತೆ ಕಣಕ. ಅದಕ್ಕೆ ಸುಮ್ಮನೆ ಯಾಕೆ ಜಗಳ ಅಂತಾನ ತಂದು ಕೊಡ್ತೀನಿ. ಆದ್ರೆ ಏನ್ ಮಾಡೋದು, ಅದೇನು ದುಡ್ಡು ಏನ್ ಮಾಡುತ್ತೋ ಏನೋ. ಏನ್ ಮಾಡ್ದತ್ತೆ, ತರಕಾರಿ ತರ್ಲಿಲ್ವೇ ಅಂದ್ರೆ ತರಕಾರಿ ರೇಟು ಜಾಸ್ತಿ, ಅದಕ್ಕೆ ಗೊಚ್ಚಿಸಿದೀನಿ ಸುಮ್ಮನೆ ಉಣ್ಣು ಅಂತ ಹೇಳ್ತಿದ್ದೆ. ಒಂದೊಂದು ದಿವಸ ಅನ್ನನೇ ಮಾಡಲ್ಲ, ಅಕ್ಕಿ ಇಲ್ಲ ಅಂತಾನ. ಏನ್ ಮಾಡೋದು ಹೇಳು? ಅಷ್ಟು ದುಡ್ಡು ನಮ್ಮ ಅತ್ತೆ ಕೈ ಕೊಟ್ಟು ನಾವು ಗೊಜ್ಜು ಮುದ್ದೆ ಉಂಡು ಬರ್ಬೇಕಾಗೈತೆ. ಒಂದೇ ಮಾತು ಹೇಳಿ ನಿಮ್ಮ ಅತ್ತಿಗೆ, ದಿನ ನೀನ್ ತರಕಾರಿ ಸಾರು ಮಾಡಿ, ದಿನ ಅನ್ನ ಸಾರು ಮುದ್ದೆ ಎಲ್ಲನ ಮಾಡಿಕ್ತೀಯ, ತರಕಾರಿ ಹಾಕಿ ದಿನ ಗೊಜ್ಜು ಪಜ್ಜು ಕಿವಿಸ್ತಂಗಿ ಅಂತ ಅಂದ್ರೆ ನಾನು ಕೂಲಿ ದುಡ್ಡು ಕೊಡ್ತೀನಿ, ಇಲ್ಲಾಂದ್ರೆ ಕೊಡಲ್ಲ ಅಂತ ಹೇಳು. ನಿನ್ ಗಂಡ ದುಡಿತಾನಲ್ಲ, ಅದ್ರಾಗೇನೆ ತರಬಹುದು, ನಿನ್ ದುಡ್ಡು ಹಂಗೆ ಉಳಿಸ್ಕೋಬಹುದು. ಕಣಕ ಉಳಿಸ್ಕೋಬಹುದು. ಆದ್ರೆ ಏನ್ ಮಾಡೋದು, ಎಷ್ಟು ನನ್ ದುಡ್ಡು ಯಾವತ್ತಿಂದ ಇವತ್ತಿನವರೆಗೂ ಕೂಲಿ ದುಡ್ಡೆಲ್ಲ ನಾನೇ ಕೊಟ್ಟಿದ್ದೀನಿ. ನಮ್ಮ ಅಯ್ಯಪ್ಪನೂ ಕೂಲಿ ಹೋಗುತ್ತೆ, ಅಯ್ಯಪ್ಪನ ತಗೋ ದುಡ್ಡು ಇಸ್ಕೊಂಬತ್ ನಮ್ಮ ಅತ್ತೆ. ಎದ್ದತ್ನಾಗ ನಾನೇ ಅಡುಗೆ ಮಾಡ್ತೀನಿ, ನಾನೇನೆ ಮುಸ್ರೆ ಎಲ್ಲ ತೊಳೆದಿಕ್ ಬರ್ತೀನಿ ಕೂಲಿ ಬರ್ಬೇಕಾದ್ರೆ. ನೀನ್ ಯಾಕೆ ತೊಳೆಯಕ್ ಹೋಗ್ತೀಯಾ? ನಿಮ್ಮ ಅತ್ತೆ ಮನೆ ಕೆಲಸ ಮಾಡ್ತೀನಿ ಅಂತ ಹೇಳಿ ಮಂತಾಗಿರ್ತಾನೆ, ಎಲ್ಲ ಮಾಡುತ್ತೆ. ನಿಮ್ಮ ಅತ್ತೆನೇ ಮಾಡ್ಲಿ, ನೀನ್ ಯಾಕೆ ಮಾಡಕ್ ಹೋಗ್ತೀನಿ? ನೀನು ಹೊರಗೆ ಒಂದಿಷ್ಟು ಕಸ ಗಿಸ ಒಡ್ಸಿ ನೀರು ಪಾರು ತಂದೊಯ್ಯಿ, ನಿಮ್ಮ ಅತ್ತೆನೇ ಅಡುಗೆ ಮಾಡ್ಲಿ. ಅಯ್ಯೋ ನಮ್ಮ ಅತ್ತೆ ಅಡುಗೆ ಮಾಡಿ ಚೆನ್ನಾಗೇ ಮಾಡಲ್ಲ, ಅದು ಗೊಚ್ಚಿಸುತ್ತಾ, ಉಪ್ಪು ಇಲ್ಲ ಖಾರ ಇಲ್ಲ ಹಂಗೆ ಮಾಡುತ್ತೆ. ಚೆನ್ನಾಗಿಲ್ಲ ಅಂದ್ರೆ ನನ್ಗೇನು ಹೇಳ್ತೀನಿ, ನಾನು ಮಾಡೋದೇ ಹಿಂಗೆ. ನೀನು ಬಂಗಿದೆ ಉಣ್ಣು, ಇಲ್ಲಾಂದ್ರೆ ಹೋಗು ಸುಮ್ಮನೆ ಹಂಗೇನೆ ಎದ್ದು ಅಂತ ಹೇಳ್ತೈತಿ. ನಾನು ಏನು ಮಾಡೋಣ, ಹೋಗತ್ತ ನಾನೇ ಮಾಡೋಣ ಅಂದ್ರೆ ನಾನು ಕೂಲಿ ಹೋಗಿ ಬಂದು ಸಾಕಾಗಿರುತ್ತೆ. ನಮ್ಮ ಅತ್ತೆ ಮಾಡಲಿ ಅಂದರೆ ಹಿಂಗೆ ಮಾಡಿಕ್ಕುತ್ತೆ ಉಂಬಕ್ಕಾಗ್ದಂಗೆ. ಇಂಥರ ಅದೇ ಏನು ಮಾಡೋದು ಹೇಳು? ಅಯ್ಯೋ ಹಿಂಗಾದ್ರೆ ತುಂಬ ಕಷ್ಟ ಬಿಡಮ್ಮ ಸಂಸಾರ ಮಾಡೋದು. ಅಲ್ಲ ನಿಮ್ಮ ಅತ್ತೆ ನೋಡು ಹಂಗೆ ಮಾಡೋದು, ಅಡುಗೆ ಮಾಡು ಅಂದರೆ ಉಂಬಕ್ಕಾಗ್ದಂಗೆ ಮಾಡೋದು. ಅಲ್ಲ ಮತ್ತು ನಿಮ್ಮ ಅತ್ತೆನೂ ಅದನ್ನೇ ಉಂಬ್ತಾಳೆ ತಾನೆ? ನಮ್ಮ ಅತ್ತೆ ಅದನ್ನೇ ಉಂಬಲ್ಲ, ನಾನು ಕೂಲಿ ಬತ್ತಿದಂಗೆನೆ ಬೇರೆ ಆತನ ಮಾಡ್ಕೊಂಡು ಉಂಡು ಬಿಡುತ್ತೆ. ಹಂಗೆ ಇನ್ಮೇಲೆ ನಿನ್ ಗಂಡಂದು ನಿಂದು ದುಡ್ದಿರೋದ ನೀನೇ ಇಕ್ಕೊಂಡು ನೀನೇನೆ ಸಾಮಾನೆಲ್ಲ ತಂದು ಕೊಡು ನಿಮ್ಮ ಅತ್ತಿಗೆ ಮಾಡ್ಲಿ.
ಅಯ್ಯೋ ನನ್ಗೆಲ್ಲಕ್ಕ ಕೊಡಕ್ ಬಿಡ್ತಾರೆ, ನನ್ನ ಗಂಡ ನನಗೆ ಕೊಡ್ತಾರ ದುಡ್ಡ? ಇಲ್ಲ ಅಯ್ಯಪ್ಪ ಕೊಡಲ್ಲ. ನನ್ನ ದುಡ್ಡು ನಾನು ಇಕ್ಕಮಕ್ಕೆ ಆಗ್ತಾ ಇಲ್ಲ, ಇನ್ನು ಅಯ್ಯಪ್ಪನ ದುಡ್ಡು ನಾನು ಎಲ್ಲಿ ಇಸ್ಕಮಾನ? ಏನು ಮಾಡೋಣ, ಇದಕ್ಕೆ ಏನಾದರೂ ಒಂದು ಮಾಡ್ಬೇಕಲ್ಲಕ್ಕ. ನಿನ್ನ ಗಂಡನು ಅದೇ ಉಂಟಾನೇನು? ಅಯ್ಯಪ್ಪನ ಅದನ್ನೇ ಉಂಡು ಹೋಗ್ತಾನೆ, ಏನು ಮಾಡೋದು? ಹಂಗಾದ್ರೆ ನಿನ್ನ ಗಂಡನ ನಿನ್ನ ಕಡೆಗೆ ಹೊಲಸ್ಕ. ನಿಮ್ಮ ಅಮ್ಮ ಹಿಂಗೆ ಮಾಡುತ್ತೆ ನೋಡು, ಇಂಥ ಗೊಜ್ಜಿಗೆ ಸಿಕ್ಕುತ್ತೆ ದುಡ್ಡು, ನಾನು ನೀನು ದುಡಿತೀವಿ. ನಿಮ್ಮ ಅಮ್ಮ ನೋಡಿದ್ರೆ ಮಧ್ಯಾಹ್ನತ್ನಾಗ ಅದು ಇದು ಮಾಡ್ಕೊಂಡು ಉಂಟೈತೆ, ನಮಗೆ ಮಾತ್ರ ಹಿಂಗೆ ಗೊಜ್ಜಿಗೆ ಸುತ್ತೆ ಅಂತಾನ ಹೇಳು. ಅವಾಗ ನಿನ್ನ ಗಂಡದ ಅರ್ಥ ಆಗಿ ನಿನಗೆ ಕೊಡ್ಬೋದು. ಅವನ ಗಂಡ ಎಲ್ಲ ಅರ್ಥ ಮಾಡ್ಕೊಂತಾನೆ, ಅವನಿಗೆ ಸಾಕ್ಷಿ ಸಮೇತ ತೋರಿಸ್ಬೇಕು. ಹಂಗೇನಾದ್ರು ಮಾಡ್ಬೇಕು ಕಣೆ ಮಂಗಿ ನೀನು. ಏನು ಮಾಡೋದು? ನೀವು ಕೂಲಿ ಬರತ್ತಾರ ಬಾ, ಆಮೇಲೆ ಅದೇ ಕೂಲಿ ಎಂದು ಇರಲ್ವಲ್ಲ ಅವತ್ತು ಬಾ. ನಿಮ್ಮತ್ತೆ ಕೂಲಿ ಹೋಗಿ ಅನ್ಕೊಂಡು ಏನಾರ ಮಾಡ್ಕೊಂಡು ತಿಂತಿರುತ್ತಲ್ಲ, ಅವಾಗ ಹೋಗಿ ನಿನ್ನ ಗಂಡಗೂ ತೋರಿಸು. ನೋಡು ನಮ್ಮನ್ನು ಕಳಿಸ್ಬಿಟ್ಟು ನಿಮ್ಮ ಅಮ್ಮಯ್ಯ ಹೆಂಗ್ ಮಾಡ್ಕೊಂಡು ತಿಂತೈತಿ ಅಂತ, ಅವಾಗ ನಂಬ್ತಾನೆ ನಿನ್ನ ಗಂಡ. ಹ್ಞೂ ಕಣಕ್ಕ, ಇದು ಒಳ್ಳೆ ಐಡಿಯಾ. ಹಿಂಗೆ ಮಾಡ್ತೀನಿ ನೋಡೋಣ, ನಾಳೆನೋ ನಾಡಿದ್ದನ. ಬಿಡಿಸ್ರಮ್ಮ, ಟೈಮ್ ಆಯ್ತು, ಕೈ ಬೈಕೆ ಅಂತ ತಿರುಗಿ ಓಟತ್ತಾಗೈತೆ ಅಂತ. ಓಕೆ ಸ್ನೇಹಿತರೆ, ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದೀವಿ. ಈ ಕಥೆಯನ್ನು ಮುಂದುವರಿಯುತ್ತೆ. ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿರಿ. ಹಾಗೆ ಇನ್ನು ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ. ನಮಸ್ಕಾರ.